ನನ್ನ ಮುಖನೇ ನೋಡ್ತಾ ಇದ್ದೀರಲ್ಲ ಯಾಕೆ? ಇವತ್ತು ನಿನ್ನ ಮುದ್ದು ಮುಖ ಹೇಗೆ ಕಾಣ್ತಾ ಇದೆ ಗೊತ್ತಾ? ಹೇಗೆ ಕಾಣಿಸ್ತಾ ಇದೆ? ಮೋಡವನ್ನು ಭೇದಿಸಿ ಬರುವ ಚಂದ್ರನ ಕಾಂತಿಯಂತೆ ಫಳಫಳನೆ ಹೊಳಿತಾ ಇದೆ. ನವಿರಾದ ಕೇಸರಾಶಿಯನ್ನು ಬೀಸುತ್ತಾ ಬಳುಕುತ್ತಾ ಹೊರಟರೆ ಬ್ರಹ್ಮಸೃಷ್ಟಿಯ ಸಕಲ ಜೀವ ಜಂತುಗಳು ಬೆರಗಾಗಿ ನಿಂತು ನೋಡಿ ಸೊಯ್ಯಬೇಕು ಈ ನಿನ್ನ ಸೌಂದರ್ಯವನ್ನ. ಹಸುವಿನ ಕೆಚ್ಚಲಲ್ಲಿ ಕ್ಷೀರ ಉತ್ಪತ್ತಿಯಾದಂತೆ ಈ ನಿನ್ನ ಮುದ್ದು ಮುಖದಲ್ಲಿ ನೊರೆ ಹಾವು ಉತ್ಪತ್ತಿ ಆದಂತೆ ಭಾಸವಾಗ್ತಾ ಇದೆ ನನಗೆ. ಸಾಕು ಸಾಕು ಈ ನಿಮ್ಮ ಸರಸ. ಸರಸ ವಿರಸಗಳ ಸಮರಸವೇ ಸಂಸಾರ ಸರಸು. ಬಡವರಾಗಿ ಬಾಳುವವನ ಗೋಳು ಹೇಳುತ್ತೀರಿ ಪ್ರಪಂಚದಲ್ಲಿ. ಇನ್ನೊಬ್ಬ ಆಗರ್ಭ ಶ್ರೀಮಂತನಾಗಿ ಸಮಾಜದಲ್ಲಿ ಗೌರವವನ್ನು ಸಂಪಾದಿಸಿದ ನಾನು ಇವತ್ತು ಬರಿಗೈ ದಾಸನಾಗಿ ಮನೆಯವರಿಂದಲೂ ತಿರಸ್ಕಲ್ಪಟ್ಟು ಬದುಕುತ್ತಿದ್ದೆ. ಒಟ್ಟಿನಲ್ಲಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಮನುಷ್ಯನಿಗೆ ಸಿರಿತನ ಅಳಿದು ಬಡತನ ಬರುವುದಕ್ಕಿಂತಲೂ ಬಡತನ ಅಳಿದು ಶ್ರೀಮಂತಿಕೆ ಬರುವುದು ಲೇಸು. ಇವತ್ತು ಡಾಕ್ಟರ್ ಬೇರೆಗಳಿಗೆ ಕೊಟ್ಟಿದ್ದಾರೆ. ಎಂತ ಕಪ್ಪವಿದ್ರು ಕತ್ತರಿಸಿ ನೀರಾಗಿ ಬಿಡೋದಂತೆ. ಕೈಕೊಳ್ಳಿ ಗೌರ, ಬದುಕಬೇಕೆಂದು ಆಸೆ ಇದ್ದವರಿಗೆ ಮಾತ್ರ ಔಷಧಿ ಉಪಚಾರ. ಬದುಕಿಗೆ ಸಾಕನಿಸಿದವರು ಯಾಕೆ ಬೇಕೆ? ಹೀಗೆಲ್ಲ ಮಾತನಾಡಿ ನನ್ನ ಮನಸ್ಸಿಗೆ ನೋವನ್ನು ಉಂಟು ಮಾಡಬೇಡಿ. ಲಲಾಟದಲ್ಲಿ ಧರಿಸಿದ ಕುಂಕುಮ ಅಖಂಡವಾಗಿರಲಿ ಎಂದು ಆ ಶಿವನಲ್ಲಿ ಬೇಡಿಕೊಳ್ಳುತ್ತದೆ. ದ್ರಾಕ್ಷಾಯಣಿ, ಮಗ ದ್ರಾಕ್ಷಾಯಣಿ, ಇದೊಂದು ನಮ್ಮ ಬಾಳ ಮರುಭೂಮಿಯಲ್ಲಿ ಅರಳಿದ ಮಂದಾರ ಪುಷ್ಪ. ಇದನ್ನ ಕೈ ಹಿಡಿಯುವ ಪುಣ್ಯಾತ್ಮ ಎಲ್ಲಿದ್ದಾನೋ, ಹೇಗಿದ್ದಾನೋ ಯಾರಿಗೆ? ನಿನಗೆ ಯಾವಾಗಲೂ ನನ್ನ ಮದುವೆನೇ ಚಿಂತೆ. ನಾನು ನಿನ್ನ ಬಗ್ಗೆ ವಿಚಾರ ಮಾಡಿದೆ, ಬೇರೆಯವರು ಏನೋಪ್ಪ ನಿನ್ನ ಅದೃಷ್ಟದಿಂದ ಒಂದು ಉತ್ತಮವಾದ ವರ ಸಿಕ್ಕು ನೀನೊಂದು ಒಳ್ಳೆ ಮನೆ ಸೇರಿಬಿಟ್ರೆ ನನ್ನ ತಲೆಯ ಮೇಲಿನ ಅರ್ಥ ಭಾರ ಇರುವಂತಾಗಿರುತ್ತೆ. ಯಾಕಪ್ಪ ಚಿಂತೆ ಮಾಡ್ತೀರಾ? ಎಲ್ಲ ಸರಿ ಹೋಗುತ್ತೆ. ಮೊದಲು ನೀವು ಹುಡುಗಿ ನಿಮಗೆ ಕಾಫಿ ಕುಡಿದಿ, ನಾನು ಹೋಗಿ ನೀನು ಹೀಗೆ ಮಾತಾಡ್ತಾನೆ ಅಂದ್ರೆ ನೀರ್ ತರೋರಿ ನಿಮ್ಮಣ್ಣ ಆಫೀಸಿಂದ ಬರೋಷ್ಟರಲ್ಲಿ ಅಡಿಗೆ ಮಾಡ್ಬೇಕು ನಾನು. ನೋಡಿದ್ಯಾ ಹಡೆದ ಮಗಳೊಂದಿಗೆ 4 ಸುಖ ದುಃಖದ ಮಾತುಗಳನ್ನಾಡೋದಕ್ಕೂ ಕೂಡ ನಮಗೆ ಅಸಾಧ್ಯವಾಗುತ್ತೆ. ಮನೆಗೆ ಬಂದ ಹುಡುಗಿಗೂ ಅಂಜಿ ನಡೆಯುವ ಹೊತ್ತು ಬಂದ್ಬಿಡುತ್ತಲ್ಲ. ಮುಖ್ಯ ಕಾಸು ಕಳೆದುಕೊಂಡಿದ್ದಕ್ಕೆ ಇಷ್ಟೆಲ್ಲ ಅವನಂತೆಯನ್ನು ಕುರಿತು ಆ ರಚಿಸುವುದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ವಿಚಾರ ವಿಪ್ಲವದಲ್ಲಿ ಬಳಲಿ ಬೆಟ್ಟಾಗಿರುವ ಈ ನಿಮ್ಮ ದೇಹ ವೈಶಾಖದ ಪ್ರಕಾರ ಬಿಸಿಲಿಗೆ ಮಾಡಿದ ಹೂಬಳ್ಳಿಯಂತಾಗಿದೆ. ಈ ಬಳ್ಳಿ ಬಾಡಿ ಬಸವಳಿಯಂತೆ ನೀರುಣಿಸಿ ಪೋಷಿಸಿ ನೀನಿರುವಾಗ ಮೇಲೆ ಯಾವ ಚಿಂತೆ ಇಲ್ಲ. ಆ ಭಗವಂತನಲ್ಲಿ ನಾನು
ಈ ಸಾಲ ಸೋಲಗಳಿಂದ ನಾವು ಮುಕ್ತಿ ಹೊಂದಲು ಸಾಧ್ಯವೇ ಇಲ್ಲ. ಏಕೆ ಸಾಧ್ಯವಿಲ್ಲ? ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ, ದುಡಿದು ಮುಟ್ಟಿಸುತ್ತಾರೆ. ಈ ಚಿಂತೆ ನಿಮಗೆ ಏಕೆ? ಮಕ್ಕಳು ಇಲ್ಲ, ವಯಸ್ಸಿಗೆ ಬಂದ ಹಿರಿಯಮಗನಿದ್ದಾನೆ. ಹಳೆದ ತಂದೆ ತಾಯಿಗಳನ್ನು ಮರೆತು ಹೆಂಡತಿಯ ಮಾತಂತೆ ಕುಣಿಯುವ ಹಿರಿಯ ಮಗ ಇದ್ದಾನೆ. ದಯವಿಟ್ಟು ಸರಸ್ವತಿ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ. ಮಾತು ಹೊರಟಾಗಿದ್ರು ಮನಸ್ಸು ಮಾತ್ರ ಮಲ್ಲಿಗೆಯಂತೆ ಮೃದುವಾಗಿದೆ. ನಿನ್ನ ಸೊಸೆಯ ಮನಸ್ಸು ಮೃದುವಾಗಿದೆ. ಈಗ ನಮ್ಮ ಪರಿಸ್ಥಿತಿ ಹಾಗಾಗಿದೆ ಗೊತ್ತಿದೆಯೇ? ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಅನ್ನುವಂತಾಗಿದೆ ನಮ್ಮ ಪರಿಸ್ಥಿತಿ. ಅಲ್ವೇ, ಮಗ ನಮ್ಮವನಾದ್ರೆ ಏನಾಯ್ತೆ, ಮನೆಗೆ ನಡೆಯಲು ಬಂದ ಸೊಸೆ ಏನಾದ್ರು ನಮ್ಮವಳಾಗ್ತಾಳೆ. ಅವಳ ಪ್ರತಿಯೊಂದು ವರ್ತನೆಯನ್ನು ನೋಡಿದಾಗ ನೀವು ಯಾಕೆ ನಮಗೆ ಬೇಜಾರಾಗಿದ್ದೀರಿ? ಆದಷ್ಟು ಬೇಗ ಮನೆಯಿಂದ ತೊಲಗಲೇ ಹೋಗಬಾರದು ಅನ್ನೋದು. ಇದು ತನ್ನ ಮೈದುನ ಮಹಾಂತೇಶನಂತೂ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಮೊದಲೇ ಕಲಿಯುವ ಹುಡುಗ, ಮೌಖ ಜೀವಿ, ಎಲ್ಲಿ ಆತ ಇದನ್ನೆಲ್ಲ ನೋಡಿ ಮನಸ್ಸಿಗೆ ಹಚ್ಚಿಕೊಂಡು ಬಿಡ್ತಾನೆನ್ನೋ ಭಯ ಕಾಡ್ತಾ ಇದೆ ನನಗೆ. ಮಹಾಂತೇಶನ ಸ್ವಭಾವ ನಾನು ಕಾಣದೆ. ಮೊದಲೆಂದರೆ ಅತ್ತಿಗೆ ಮೇಲೆ ತುಂಬಾ ಅಭಿಮಾನ ಪ್ರೀತಿ ಇಟ್ಕೊಂಡಿದ್ದಾನೆ. ಈಗ ಯಾವ್ದಾದ್ರೂ ಕೆಲಸ ಹುಡುಕಿ ಅಣ್ಣನ ಅರ್ಧ ಭಾರ ಹೊರತಾಗಿ ಹೇಳಿದ್ದಾನೆ. ಇಲ್ಲ, ಅವನ ವಿದ್ಯಾಭ್ಯಾಸವನ್ನ ಇಷ್ಟಕ್ಕೆ ಒಟ್ಟುಗೊಳಿಸೋದಕ್ಕೆ ನನ್ನ ಮನಸ್ಸು ಒತ್ತಾ ಇಲ್ಲ ಗೌಡ. ಅವನು ಇನ್ನೂ ದೊಡ್ಡ ದೊಡ್ಡ ವಿದ್ಯಾವಂತನಾಗಬೇಕು, ಎಲ್ಲರೂ ಓದಬೇಕು. ಮಹಾಂತೇಶನ ಬಗ್ಗೆ ಇಷ್ಟೊಂದು ವಿಚಾರ ಮಾಡುವ ನೀವು ಮಹೇಶನ ಬಗ್ಗೆ ಚಿಂತೆ ಮಾಡಲಿಲ್ಲ? ಏನ್ ಮಾಡ್ಲಿ ನಾನು? ಈಗ ಮಹಾಂತೇಶನಿಗೆ ವಿದ್ಯಾಭ್ಯಾಸದಲ್ಲಿ ಇರುವಂತಹ ಉತ್ಕಟ ಇಚ್ಛೆ ಮಹೇಶನಿಗೆ ಇರಲಿಲ್ಲ. ಅನಿವಾರ್ಯವಾಗಿ ನಾನು ಅವರನ್ನ ಅರ್ಧಕ್ಕೆ ವಿದ್ಯಾಭ್ಯಾಸ ಮೊಟಕುಗೊಳಿಸಬೇಕಾಯಿತು. ಏನೇ ಆಗಲಿ, ಒಟ್ಟಿನಲ್ಲಿ ಆತ ದೊಡ್ಡ ವಿದ್ಯಾವಂತನಾಗಿ ಈ ಮನೆಯ ಮೇಲೆ ಕೀರ್ತಿಯ ಕಳಸವನ್ನಿಡಬೇಕು ಅಂತ ನಾನು. ಕಲಿತವರಷ್ಟೇ ಮನೆತನದ ಕೀರ್ತಿ ಬೆಳಗುತ್ತಾರೇನು? ಮಹಾಂತೇಶ ಕಲಿದಿದ್ರೇನಾಯ್ತು, ಈ ಮನೆ ಕೀರ್ತಿ ಬೆಳಗುವ ಸತ್ಪುತ್ರನಾಗುತ್ತಾನೆ. ತಿಂಗಳಿಗೊಮ್ಮೆ ತಪ್ಪದೇ ಸಂಬಳ ತಂದು ಮನ ಖರ್ಚು ನೋಡಿಕೊಂಡು ಹೋಗುವ ಆ ನಿಮ್ಮ ಹಿರಿಯ ಮಗನಿಗಿಂತ ಕಲಿಯುವ ಕಾಜಿನ ಗೊಂಬೆ ನಿಮಗೆ ಹೆಚ್ಚು ಮಾಡ್ತೇವೆ. ಇಂಥ ಸಂಕುಚಿತ ಭಾವನೆ ಅದೇಕೆ? ಒಂದು ವೇಳೆ ಈ ನಿಮ್ಮ ಹಿರಿಯ ಮಗ ಕಲಿದನ್ನು ನಿಲ್ಲಿಸಿ ದುಡಿದು ಹೋಗಿದೆ, ನಿಮ್ಮ ಮನದ ಪರಿಸ್ಥಿತಿ ಏನಾಗ್ತಿತ್ತು ಸ್ವಲ್ಪ ನೀವೇ ವಿಚಾರ ಮಾಡಿ. ತಾಯಿ, ಪತಿಯನ್ನು ವಹಿಸಿಕೊಂಡು ಮಾತನಾಡಲು ಬಂದ ಪತಿವ್ರತೆ. ನನ್ನ ಮಗ ಕಾಲೇಜ್ ಕಲಿಯುವಾಗ ನಾನು ಕುಬೇರನಾಗಿದ್ದೆ. ಇವತ್ತು ಕಾಲ್ನಡಿಗೆಯಲ್ಲಿ ನೌಕರಿಗೆ ಹೋಗುವ ನನ್ನ ಮಗ ಅಂದು ಕಾಲೇಜ್ ಕಲಿಯುವಾಗ ಕಾರ್ನಲ್ಲಿ ಹೋಗ್ತಾ ಇದ್ದ. ಮನೆಯಲ್ಲಿ ತಯಾರು ಮಾಡಿದ ತರತರದ ಪಕ್ವಾದಗಳಿಂದ ಸವಿಯೋದಕ್ಕೆ ನಾಳಿನ ಇರ್ಲಿಲ್ಲ ನಮಗೆ. ಹೌದು, ಹಿಂದಿದ್ದ ಶ್ರೀಮಂತರಿಕೆಯನ್ನ ವರ್ಣನೆ ಮಾಡುವುದೇ ನಿಮ್ಮ ನಿತ್ಯದ ರೂಢಿಯಾಗಿಟ್ಟಿದೆ. ನೀವಾದ್ರೆ ಏನ್ ಮಾಡ್ತೀರಾ? ಕಾಸು ಕಳ್ಕೊಂಡಿದ್ದೀರಲ್ಲ, ಅದರಿಂದ ಉಂಟಾದ ಕೆಟ್ಟ ಮೆದುಳಿನ ಪರಿಣಾಮವಿದು. ಸರಸು, ನೀನೇ ನಿನ್ನ ಮಾವನವರ ಬಗ್ಗೆ ಈ ರೀತಿ ಮಾತನಾಡ್ಬೇಕಲ್ಲಮ್ಮ. ಏನ್ ಮಾಡ್ಬೇಕು ಹೇಳೈತೆ? ಸುಮ್ಮನೆ ತಿಂದ್ಕೊಂಡು ಮನೆಯಲ್ಲಿ ಬಿದ್ದಿರೋದನ್ನ ಬಿಟ್ಟು ಏನಾದ್ರೂ ಒಂದು ನೆಪ ಹುಡ್ತಾನೆ ಇರ್ತಾರೆ. ಇವತ್ತು ಅಡಿಗೆ ಆರಿ ಹೋಗಿದೆ, ಮಜ್ಜಿಗೆ ತಿಳಿಯಾಗಿದೆ, ಸಾರಿಗೆ ಉಪ್ಪು ಕಡಿಮೆ ಆಗಿದೆ, ಹೀಗೆ ದಿನಾಲು ಒಂದು ಏನಾದ್ರೂ ದೋಷ ಎಣಿಸುವುದೇ ಇವರ ನಿತ್ಯದ ರೂಢಿ ಆಗ್ಬಿಟ್ಟಿದೆ. ನೋಡಮ್ಮ, ಅವರು ಮೊದಲಿನಿಂದಲೂ ತರತರದ ಪಕ್ವಾನವನ್ನು ಊಟ ಮಾಡಿದವರು. ಈಗ ಒಮ್ಮೆಲೆ ಬಡತನದ ಬರಸಿಡಿಲಿಂದ ಎದೆ ಮಾಡಿಕೊಂಡು ಹಾಗೆಲ್ಲ ಮಾತನಾಡ್ತಾರೆ. ಅವ್ರ ಮಾತನ್ನ ನೀನು ಸಹಿಸ್ಕೊಳ್ಬೇಕಾಗಿದೆ, ಇನ್ಯಾರು ಸಹಿಸ್ಕೊಬೇಕು? ಹೌದಮ್ಮ, ನಾನೇ ಸಹಿಸ್ಕೊಂತೀನಿ. ಎಲ್ಲರೂ ಸೇರಿ ನನಗೆ ಬುದ್ಧಿ ಹೇಳಕ್ ಬನ್ನಿ. ಉಪವಾಸವಾದ್ರೂ ಇರ್ಬೋದು, ಆದ್ರೆ ಈ ಉಪವಾಸ ತಾಳೋದು ಬಲು ಕಷ್ಟ. ನೋಡ್ಲೇನು ಗೌಡ, ಇವರ ವಯಸ್ಸೇನು, ಮಾತೇನು, ಸ್ಥಾನಮಾನಕ್ಕಾದ್ರೂ ಗೌರವ ಕೊಡೋದು ಬೇಡವೇ? ಹೋಗ್ಲಿ ಬಿಡಿ, ಅವಳು ಇನ್ನೂ ಚಿಕ್ಕವಳು. ಅವಳ ಮಾತನ್ನ ನೀವು ತಾಳಿಕೊಳ್ಬೇಕಂದ್ರೆ ಇನ್ಯಾರು ತಾಳಿಕೊಳ್ಬೇಕು? ತಾಳಿಕೊಳ್ಳುವ ಮಾತಲ್ಲ ಗೌರ. ಅದೇನು ಹೇಳ್ತಾರಲ್ಲ, ಬಲ ಬಿದ್ದು ಹೋದಾಗ ನೆಲವೆತ್ತು ಬಡಿಯಿತು ಎಂಬಂತೆ ಏನ್ ಮಾಡೋದು? ಮನೆಗೆ ನಡೆಯಲು ಬಂದ ಈ ಹುಡುಗಿಗೂ ನಾವು ಅಂಜಿ ಬಾಳಬೇಕು. ಯಾಕೋ ಮಹಾಂತೇಶ ಮುಖ ಸತ್ತು ಮಾಡ್ಕೊಂಡು ಬಂದಿಲ್ಲ, ಕಾಲೇಜಲ್ಲಿ ಈಗ ಬಂದೇನು? ಏನಾಯ್ತು? ಇದುವರೆಗೂ ಕಾಲೇಜಿನಲ್ಲಿ ಪೀಹಣ ತುಂಬ ಇದ್ದದ್ರಿಂದ
ಕ್ಲಾಸ್ನಿಂದ ನನ್ನ ಹೊರಗೆ ಹಾಕಿದ್ದಾರಪ್ಪ. ಈ ಹಣ ಕೊಟ್ಟು ಹೊರಗೆ ಕಾಲೇಜಿಗೆ ಬರಬೇಡ ಅಂತ ನನಗೆ ಕಟ್ಟಂತೆ ಮಾಡಿದ್ದಾರೆ. ನಮ್ಮ ಧರ್ಮ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ನಮಗೆ ಇದ್ದದ್ದು ಮಹಾಂತೇಶನ ವಿದ್ಯಾಭ್ಯಾಸದ ಆಶಾತಂತು ಮಾತ್ರ. ಆದ್ರೆ ಆ ದುರ್ವಿಧಿ ಇವತ್ತು ಅದನ್ನು ಕತ್ತರಿಸಿ ಹಾಕ್ಬಿಡ್ತಲ್ಲ. ಹೌದು, ಅದಕ್ಕೆ ಎಷ್ಟು ಹಣ ತುಂಬಿತ್ತಪ್ಪ? ಏ ಹುಚ್ಚಿ, ಹೋಗ ದೂರಿನ ದಾರಿ ಕೇಳಿ ಮಾಡಿದರೇನು ಎಂಬಂತೆ ಕೈಯಲ್ಲಿ ಚಿಕ್ಕ ಕಾಸು ಇಲ್ಲದ ನಾವು ಅವನ ಈ ಹಣದ ಮೊತ್ತವನ್ನು ಅರಿತು ಏನಾಗಬೇಕಾಗಿದೆ? ಎಲ್ಲ ಬರೀ ಭ್ರಮೆ, ಎಲ್ಲವನ್ನು ಮರ್ತು ಬಿಡು. ಅಲ್ಲದೆ ನಡೆದು ಬಂದ ಬಾಳಿನ ದಾರಿಯಲ್ಲಿ ಬಡತನದ ಬೇಗುದಿ ನಿನಗಿನ್ನೂ ಕಡಿಮೆ ನೀಡಿಲ್ವೇ? ನಿನ್ನ ಜೀವ ಸಾವನ್ನ ಬಯಸುತ್ತೆ. ಇಲ್ಲ ಸ್ವಾಮಿ, ಇಲ್ಲ. ಈಸಬೇಕು, ಎಂದು ಜಯಿಸಬೇಕೆಂದು ಹೇಳುವಂತೆ ಎಷ್ಟೇ ಕಷ್ಟ ಬಂದರೇನು, ಬೇಗುದಿಗೆ ಜೀವ ಬೆಂದರೇನು, ದೋಣಿ ಸಾಗಲಿ ಮುಂದಕ್ಕೆ ಅಂತ ಹೇಳುವುದೇ ಒಳ್ಳೆಯದಲ್ಲವೇ? ಆದ್ರೆ ಒಂದಿಲ್ಲ ಒಂದು ದಿನ ಬೆಳಕು ಕಾಣಲಾರ್ದೆ ಬಾಳ ಮರುಭೂಮಿ ಕಾಣಲಾರ್ದೆ ಸುತ್ತಮುತ್ತಲು ಕತ್ತಲೆಯೇ ತುಂಬಿಕೊಂಡಿರುವಾಗ ಬೆಳಕಿನ ಕಿರಣಗಳನ್ನು ನೋಡುವ ಆಸೆ ಇಟ್ಕೊಂಡಿದೆಯಲ್ಲ, ನಿನ್ನ ಮಂದಬುದ್ಧಿಯನ್ನ ಕಂಡು ನನಗೆ ನಗಿ ಬರ್ತಾ ಇದೆ. ಎಲ್ಲ ತಿಳಿದು ತಿಲಾಂಜಲಿ ಇಟ್ಟುಬಿಡು. ನೋಡು, ಒಮ್ಮೆ ದುರ್ದೈವ ಕಾಡ ಹತ್ತಿ ತಂದರೆ ಸಮುದ್ರದ ಅಲೆಗಳಂತೆ ಮೇಲಿಂದ ಮೇಲೆ ಬಂದು ಅಪ್ಪಳಿಸುತ್ತಲೇ ಇರ್ತದೆ. ಕಾರಣ ಎಲ್ಲವನ್ನು ಮರೆತು ಬಿಡು. ನನ್ನಿಂದ ಎಷ್ಟಪ್ಪ ನಿಮಗೆ ತೊಂದರೆ? ಛೆ, ಛೆ, ಹಾಗೆಲ್ಲ ಅನ್ಬಾರ್ದಪ್ಪ. ಬಳ್ಳಿಗೆ ಕಾಯಿ ಎಂದಾದ್ರೂ ಭಾರವಾದಿತ್ತಿರೋ ಕನ್ನ. ಹೌದಪ್ಪ, ಖಂಡಿತವಾಗಿ ನೀನು ಕಷ್ಟಪಟ್ಟು ಓದಬೇಕು, ಓದಿ ದೊಡ್ಡ ವಿದ್ಯಾವಂತನಾಗಬೇಕು. ಆದ್ರೆ ನನ್ನಂತೆ ವಿದ್ಯಾಹೀನನಾಗಿ ಹೆಂಡತಿಯ ಕೈಗೊಂಬೆಯಾಗಿ ಮಾತ್ರ ಎಂದಿಗೂ ಬಾಳಬಾರದು ನೀನು. ಮಾತಿಗೊಮ್ಮೆ ಅವರನ್ನ ಹೆಂಡತಿ ಕೈಗೊಂಬೆ ಅಂತ ಹಗ್ಗಿಸ್ತಾ ಇದ್ದೀರಲ್ಲ, ಅವರು ನನ್ನ ಯಾವ ಮಾತನ್ನು ಮನಸ್ಸಿದ್ದಾರೆ ನೀವ್ ಹೇಳಿ? ನಾನೇನಾದ್ರು ನನ್ನ ಗಂಡನ ಅಂಕಿತಲ್ಲಿ ಇಟ್ಕೊಳ್ಳಂತೆ ಬಯಸಿದ್ದೇನೋ? ಮಹೇಶ್ ನನ್ನ ಎಂದೋ ನಿನ್ನ ಆಣೆಯಂತೆ ಕುಡಿಯಲು ಹಚ್ಚಿರುವಿ. ಅಷ್ಟೇ ಅಲ್ಲ, ಈ ಮನೆಯವರೆಲ್ಲರೂ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತ ಹಂಬಲಿಸ್ತಾ ಇದ್ಯಾ ನೀನು. ಯಾವ ವಿಷಗಳಿಗೆಯಲ್ಲಿ ನನ್ನ ಮನೆಗೆ ಸೊಸೆಯಾಗಿ ಕಾಲಿಟ್ಟು ಯಾರಿಗ್ ಗೊತ್ತು? ನಾಲ್ಗೆ ಹತ್ತೊಟ್ಟಿಗೆ ಇಟ್ಕೊಂಡು ಮಾತಾಡಿ. ನಿನ್ನ ವಾದ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ಇದು ವಿಧಿಗೆ ಅಟ್ಟಹಾಸ, ದೈವ ಬಗೆದ ಮೋಸ. ಸರ್ಸು, ನೀನೇ ಸ್ವಲ್ಪ ಒಳಗೆ ಹೋಗಮ್ಮ. ಹೋಗಮ್ಮ, ನಾನು ಹೋಗ್ತೀನಮ್ಮ. ನಿನ್ನ ಗಂಡಗೆ ಹೇಳ್ಬೇಡ, ನನಗೆ ಹೇಳಪ್ಪ. ಸ್ವಾಮಿ, ಇನ್ನೊಬ್ಬರ ಮಕ್ಕಳ ಮೇಲೆ ಹಾಗೆಲ್ಲ ಕೈ ಮಾಡಬಾರ್ದು. ನಿಜಾನೇ, ಇವಳು ಸಣ್ಣವಳು ಅಂತ ನೀನು ಸಲಿಗೆ ಕೊಟ್ಟಿದ್ರಿಂದಲೇ ಇವತ್ತವಳು ನಮ್ಮ ತಲೆ ಮೇಲೆ ಮೆಣಸು ಹರಿತಾ ಇದ್ದಾಳೆ. ನೀವು ಸುಮ್ಮನೆ ಆಗ್ಬಿಡಪ್ಪ. ನಾನೇ ಕಲಿಯೋದಕ್ಕೆ ಏನಾದರೂ ಒಂದು ಮಾರ್ಗ ಹುಡುಕೊಳ್ತೇನೆ. ಹಣ ಹೊಂದದೆ ಹೋದ್ರೆ ಕಲಿಯೋದನ್ನ ಇಲ್ಲಿಗೆ ನಿಲ್ಲಿಸಿಬಿಡ್ತೀನಿ. ಹೌದಾ? ನಿನಗೆ ಮಾನೇ ಮೊದಲೇ ಪಡ್ಕೊಂಡೆ ನೀನು. ಇವಳನ್ನ ನಮ್ಮ ಮನೆಗೆ ಸೊಸೆಯನ್ನಾಗಿ ತೆಗೆದುಕೊಳ್ಳೋದು ಬೇಡ ಅಂತ ನನ್ನ ಮಾತು ಕೇಳಿದೆ ನೀನು. ಹುಡುಗಿ ಜಾಣಿ ಆಗಿದ್ದಾಳೆ, ಹಾಗೆ ಹೀಗೆ ಅಂತ ಹೇಳಿದೆ, ಮದುವೆ ಮಾಡಿಬಿಟ್ಟೆ. ಇವಳನ್ನು ಬಿಟ್ಟಿದ್ರೆ ನಮ್ಮ ಮಗನಿಗೆ ಎಲ್ಲೂ ಕನ್ಯಾನೇ ಸಿಗುತ್ತಿರ್ಲಿಲ್ವೇ? ಸಿಕ್ತಿತ್ತು ಸಿಗ್ಲಾರ್ದ ಏನ್ ಮಾಡಿತ್ತು? ಒಳ್ಳೆ ಸಿಕ್ತಿರ್ತಿ ದೊರೆಲಾರ್ದ ಏನ್ ಮಾಡಿತ್ತು? ಈ ಮನೆ ಬಂದಾಗಿಂದ ನೋಡ್ತಾ ಇದ್ದೀನಲ್ಲ, ಬಹಳ ಮಹಾನ್ವಂತರು ನೀವು. 2 ಹೊತ್ತು ಕೂಡಿಸುತ್ತೆ ಗತಿ ಇಲ್ಲ ಈ ಮನೆಯಲ್ಲಿ. ಮತ್ತೆ ಮೇಲೆ ಮಾರುವಂತ್ರಂತೆ ಮಾರುವಂತ್ರ. ಸರ್ಸು, ನಿನ್ನ ಮಾವನರ ವಿಷಯವಾಗಿ ನೀನೇ ಇಷ್ಟು ಲಘುವಾಗಿ ಮಾತನಾಡಬೇಕಮ್ಮ. ಮತ್ತೇನ್ ಮಾಡ್ಬೇಕಂತೆ? ನನ್ನ ತವ್ರ ಮನೆಯಿಂದ ತಂದ ಬಂಗಾರನೆಲ್ಲ ನಿಮಗಿಟ್ಟು ಎಂದು ಈ ಮನೆಯಲ್ಲಿ ತುತ್ತು ಕೂಳಿಗೆ ಬಿದ್ದ ತೊತ್ತಾಗ್ಬಿಟ್ಟಿದ್ದೇನೆ ನಾನು. ಚೇ ನಾನ್ ಮಾತ್ರ ಈ ಮನೆಗೆ ಬರಬಾರ್ದಾಗಿತ್ತು. ಹೋಗಿ ಇಂಥ ಮಂದನಿಗೆ ನಮ್ಮ ಅಪ್ಪ ನನ್ನ ಮದುವೆ ಮಾಡಿಕೊಟ್ಬಿಟ್ನಲ್ಲ ಅಂತೀನಿ. ಗೌರ, ಸುಮ್ಮನಾಗಿ ಕೆಸರಿನ ಮೇಲೆ ಕಲ್ಲು ಚೆಲ್ಲಿ ನಮ್ಮ ಮುಖಕ್ಕೆ ಸಿಡಿದುಕೊಳ್ಳೋಕ್ಕಿಂತ
ಸುಮ್ಮನಿರುವುದೇ ಅಲಿಯಾಸು. ಯಾಕಂದ್ರೆ ಇಂಥವ್ರು ಕೂಡ ಬಾಯಿಗೆ ಹತ್ತಿರ ನಮ್ಮ ಮರ್ಯಾದೆನೇ ಕೇಳಿ. ಮರ್ಯಾದೆ ಬಹಳ ಮರ್ಯಾದವಂತರ. ನೋಡಮ್ಮ, ಹೆಣ್ಣು ಹುಟ್ಟಿದ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದ ಮೇಲೆ ಅಲ್ಲಿ ಅತ್ತೆ ಮಾವಂತರ ಸೇವೆ ಮಾಡುತ್ತಾ ಪತಿ ಹೃದಯವನ್ನು ಗೆದ್ದು ವಂಶೋದ್ಧಾರಕರಾದ ಸತ್ಪುತ್ರನನ್ನು ಹೆತ್ತು ಪತಿಗೆ ಅರ್ಪಿಸುವುದೇ ಹುಟ್ಟಿ ಬಂದ ಹೆಣ್ಣಿನ ಶ್ರೇಷ್ಠ ಕರ್ತವ್ಯ. ಬೈಕೋರಿ ನಾವು ಕೊಡೆಕಲ್ಲ ಬಸ್ ತಪ್ಪಿಸ್ಕೊಂಡು 5 ಕಿಲೋಮೀಟರ್ ನಡ್ಕೋತ ಬಂದ್ರೆ ವಿಧಿ ನಮ್ಕಿಂತ ಮೊದಲು ಬಂದು ಇಲ್ಲಿ ನೀ ಥ್ಯಾಂಕ್ಸ್ ಅಂತ ಹೇಳಕತ್ತ. ಏನಾಯ್ತು ಚಿಕ್ಕಪ್ಪ? ನಾನ್ ಬದುಕಬಾರ್ದು ಚಿಕ್ಕಪ್ಪ, ನಾನ್ ಬದುಕಬಾರ್ದು. ಸಾಕಾಗಿ ಹೋಯ್ತಾ? ಸಾಕಾಗೋಯ್ತು ಚಿಕ್ಕಪ್ಪ. ನಿಮಗ್ರಿ ಸಾಕು 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 ಮತ್ತೆ ಸಾಕಾಗಿ ಹೋಗಿದೆ. ಇಲ್ಲಿ ಆ ಬೋಸಡಿ ಮಗನಿಗೆ ಬೇಕಾಗಿಲ್ಲ. ನಾವೇನೋ ಮಗಳ ಮನೆಯಾಗ ಬಂದು ಚಂದಾಗಿ ನಾಷ್ಟ ಮಾಡಿ ಚಾ ಕುಡಿದು ನಮ್ಮ ಊರಿಗೆ ಹೋಗ್ಬೇಕಂದ್ರ ನಮ್ಕಿಂತ ಮೊದಲು ಒಳಕೋತ ನಿಂತವು. ಏನಾಯ್ತವ್ವ? ಇನ್ನು ಏನಾಗ್ಬೇಕು ಚಿಕ್ಕಪ್ಪ? ನಾನು ಹುಟ್ಟಿದ ತಕ್ಷಣ ನನ್ನ ಕತ್ತಿ ಚಿಕ್ಕಿ ಹಿತ್ತಲ್ ಬಾವಿಲ್ ಹಾಕಿದ್ರೆ ಒಳ್ಳೇದಿತ್ತು, ಆದ್ರೆ ಇಂಥವ್ರ ಮನೆ ನಾನು ಕೊಡಬಾರ್ದಾಗಿತ್ತು ಚಿಕ್ಕಪ್ಪ. ನೀ ಅಳಿಬೇಡ ಸರಗತಿ. ಮತ್ತು ನಿನ್ನ ಕಣ್ಣೀರು ಭೂಮಿ ಮೇಲೆ ಬಿದ್ದರೆ ಮುಂಗಾರುಗಳಿಗೆ ಒಯ್ಕೋತಾವ. ಯವ್ವ ನಿಮ್ಮ ಅಪ್ಪು ಬಡ್ಕೊಂಡ ಹೆಣ್ಣು ಹುಟ್ಟೈತೆ ಅಂದ್ಕೊಳ್ಳೆ ಇದು ಇಡೋದು ಬೇಡ. ಇದು ಕುತ್ತಿಗೆ ಈಚೆ ಕಿತ್ತಲ್ ಬಾಳ ಹೋಗಿ ಸಾಯಿಸ್ಬಿಡು ಅಂತ ಹೇಳಿದ್ಯಾ? ಹಾ ಮತ್ತೆ ಏನು ಕೇಳ್ತೇನ? ಇವ್ರು ಬಿಜಾಪುರ ಅದಾರ, ಗೋಳಗುಮ್ಮಟ್ ಅದಾರ, ನಾರಾಯಣಪುರ ಡ್ಯಾಮ್ ಅದಾರ, ಸುರ್ಪುರ ಗುಡ್ಡ ಅದಾರ ಅಂತೇಳಿ ಇವ್ರ ಮನೆಗೆ ಕೊಟ್ಟು ನಿನ್ನ ಕಣ್ಣೀರು ನೋಡೋ ಕರ್ಮ ನಮಗ್ ತಂದಿತ್ತ. ಖಂಡಿತ ಅಲ್ಲ. ನಿಮ್ಮ ಮಗಳನ್ನ ನಮ್ಮ ಮಗನಿಗೆ ನಾವೇನ್ ತಗೊಂಡಿವಲ್ಲ, ಅದು ಅದು ನಮ್ಮ ಕರ್ಮ. ಯಾಕೆ ಕರ್ಮ ಅಂತ ಕೇಳ್ತೀನಿ. ಅಲ್ರಿ ಮಗಳ ಕಣ್ಣ ನೀರು ಬರ್ತಂದ್ರೆ ನಮ್ಮ ಹೊಟ್ಟೆ ಖಾರ ಕಲಿಸ್ದಂಗ ಆಗ್ತದ. ಹಾ ಹಂಗ ಜೋಪಾನ ಮಾಡೀವಿ ನಾವು. ಹಾ ಹಿಂಡನ ಒಂದೊಂದ್ಸರಿಗೆ ಹಾಲು ಕುಡಿಸಿ ನೆಟ್ಟು ಸೊರಗೆ ನೋಡ್ರಿ ಹುಡುಗಿ. ನಿಮ್ಮ ಮಗಳು ಕಣ್ಣೀರ್ ಹಾಕೋಳ, ಮತ್ತೊಬ್ಬರ ಕಣ್ಣಲ್ಲಿ ನೀರು ಹರಿಸುವವಳು. ಬಾಯಿ ತೊಳ್ಕೊಂಡು ಮಾತಾಡ್ರಿ ನೀವು. ಏನ್ ನೀರು ಹರಿಸ್ತಾಳೆ? ಅವ್ರ ಅಪ್ಪ ಸತ್ತಾಗ ಇಡೀ ಊರ್ ಮಂದಿ ಹೊಯ್ಕೊತಿದ್ರು. ಈಕಿ ಕಣ್ಣಾಗ ಒಂದು ಹನಿ ನೀರು ಬಂದಿದ್ದಿಲ್ಲ. ಮಂದಿ ಬೈತಾರಂತ ಚೂಟ್ ಚೂಟ್ ಅಳಿಸೀನಿ ಅದು. ನಾ ಹೇಳಿ ಕೇಳಿ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್. ನಾ ಗೀಚ್ಬಿಟ್ಟು ಕಾಗದಂದ್ರೆ ರಾಮಬಾಣ ಇದ್ದಂಗ ಬಿಡೋತಿರಿ ಅಂದ್ರು DK-ಗೊಂದು ಸಿದ್ದರಾಮಯ್ಯಗೊಂದು. ಯಾರಿಗೂ ಬಡಿಯಂಗಿಲ್ಲ. ಹೊಳೆ ಬಂದು ನನಗ ಬಡದು ಹೆಣ್ಮಕ್ಳು 2,000 ಕಟ್ಟಾಗಿ ಉಳ್ಕೊತ ಹೋಗಿ ಬಿಡಿ ಸೋಮಣ್ಣವ್ರೆ, ನಮ್ಮ ಸೊಸೆ ಕಷ್ಟ ಸುಖ ನಮಗ್ ಸಂಬಂಧಪಟ್ಟದಲ್ವೇ? ಪಾಪ ಶಿವಾಧೀನರಾದ ನಿಮ್ಮ ಅಣ್ಣನವ್ರ ಹೇಗೆ ನಿಂದಿಸ್ತೀರಾ? ಈ ಮಾತಿಗೆ ಒಂದು ಚಮಚ ಕೊಡ್ತೀನಿ. ಮರವಾದಿ ನೀವು ಯಾಕೆ ಕೆಲಸದ ಮೇಲೆ ಬಂದಿದ್ದೀರಾ? ಮಳಿ ಬಂದಿಲ್ಲ. ಹೊಲ ಹಸಿ ಆಗ್ಯದ, ಶೇಂಗಾ ಬಿತ್ತಬೇಕಂತ ಬೀಜ ಖರೀದಿ ಬಂದೀನಿ. ಎಲ್ಲಾರ ಮನೆಯಾಗ ಆರಾಮದಾರ. ನಾವು ಒಬ್ಬನಿಗೆ ನೋಡಿ ತ್ರಾಸ. ಅವು ಈ ಕಾಲ ಬಾಳ ಕೆಡ್ತ. ಕೈಯಾಗ ಸಾಮಾನು ಹಿಡ್ಕೊಂಡು ತಿರ್ಗಾಡಿದ್ರೆ ಯಾರು 10 ರೂಪಾಯಿ ಕೊಡೋದಿಲ್ಲ. ಕೈಯಾಗ ಸಾಮಾನು ಹಿಡ್ಕೊಂಡು ಚಂದ ತಿರ್ಗಾಡಿ ಬಿಡುವ. ಬಂಗಾರ ಸಾಮಾನು ಯಾರು ಕೊಟ್ಟಿಲ್ಲ. ಕಡೆಗೆ ಒಬ್ಬ ಮುದುಕಿಗೆ ಕೆಳಗೆ ಒಯ್ದು ಮ್ಯಾಲ ಒಯ್ದು ಅವ ಹಾಕಿ ಇವು 25,000 ತರಬೇಕಾದ್ರೆ ಹೊಯ್ಕೊಬಿಡಪ್ಪ. ಇವು ಭಾಳ ಕಾಲ ಕೆಟ್ಟರು. ಹೋಗಿ ಬಿಡಿ. ನಿಮ್ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರ? ಎಲ್ಲರೂ ಚಲೋ ಅದಾರ. ನಾವು ಒಬ್ಬನಿಗೆ ಹೊಯ್ಕೊಬಿಡ್ಕೋತಾರಲ್ಲ. ನಿಮ್ ಮಗ ಶಿವಮೂರ್ತಿ ಹೇಗಿದ್ದಾನೆ? ಇಂಥ ತಪ್ಪು ನನಗೆ ದೇವ್ರ ಹೆಸರು ತಗೊಂಡು ತೆಗಿದೆ. ಭಾರಿ ಅದ ನೋಡಿ. ತಪ್ಪು ಹುಟ್ಟೇನ ಮತ್ತೆ ಅವನವನು ಹುಟ್ಟಬೇಕಂತವ ಗಂಡ 3 ವರ್ಷಕ್ಕೊಮ್ಮೆ ಫೋನ್ ಮಾಡ್ತಾನೆ ನೋಡಿ. ಅವ ಹೌದಾ? ಎಲ್ಲ ಹಾಗೆ ಅಲ್ಲ ಚಿಕ್ಕಪ್ಪ, ಅಂದ್ರೆ ಅವ್ನ ನಿನ್ ಮಾತು ಕೇಳುದಿಲ್ಲ? ಹುಡ್ಸಿದ ದೇವ್ರ ಮಾತು ಕೇಳಿಲ್ಲ, ನಾನು ಮಾತು ಕೇಳ್ತಾನ. ಹಿಂಗಂದ್ರೆ ಹಿಂಗ ಅದ್ರಾಗ ಹುಡುಗ ಪೂರ್ತಿ ದಾರಿ ಬಿಟ್ಟವ. ಏನ್ ಮಾಡ್ತಾನೆ? ಅವನಿಗೆ 5 ಆಯ್ತು ಪೀಕ್ ಜಾಗ ಹೋಗಿ ಅಂದರ್ ಬಾರ್ ಹೊಡಿತಾನೆ. ಹೊಡಿ ಮೆಟ್ಟಿಲ್ಲ ನಮಗೆ. ಮಂದಿ ಕೇಳಿಸಬಾರ್ದು. ನಮ್ಮ ಮಕ್ಕಳು ಹಲಟ್ಟಿಗಿರಿ ನಾವು ಮುಚ್ಕೋಬೇಕು. ಹಿಂಗೆ ಹೇಳಕತ್ತಿ ಅಂದ್ರೆ ಮಂದಿ ಹೆಣ್ಣು ಯಾರು ಕೊಡ್ಬೇಕು? ಅವನಿಗೆ ಮೊದಲೇ ಗಂಡಸರಿಗೆ ಹೆಣ್ಣು ಸಿಗಲಾಗ್ಯಾವ. ಈಗ ಆಮೇಲೆ ಹೊತ್ತು ಮುಳುಗ ನನ್ನ ಆಡಿ ಆಡಕ್ ಬೇಡ. ನಾನು ಆಡ್ತಿದ್ದೆ.
ಹೆಂಗೆ 200 ರೂಪಾಯಿ ತೊಗೊಂಡು ಹೋಗ್ತಿದ್ದ 400 ಬಂದು ಅಂದ್ರೆ ಎದ್ದು ಬರ್ತಿದ್ದ ಸೋತಂದ್ರೆ 3 ಜೋಡಿ ಚಪ್ಪಲ್ ಕದ್ಕೊಂಡ್ ಬರ್ತಿದ್ದೆ ಮತ್ತು ದೋನ್ಶ ಕಳ್ಕೊಂಡಿರ್ತೀವಿ ಚಪ್ಪಲ್ ಯಾಕೆ ಬಿಡೋದಲ್ಲಿ ಹಂಗೆ ಆಡಿದ್ರೆ ಯಾರು ಬೇಡ ಅಂತ ಆಮೇಲೆ ಹೊತ್ತು ಮುಳಗನ ನೈಟ್ ಇಲ್ಲಾರ್ದು ನಿದ್ದಿನ ಮಾಡೋದು ನುಂಗುತ್ತಾನ ಬಾಟ್ಲಿನು ಅದ್ರಾಗ ಈಗ ಯಾವ ಕಾಗದ್ದು ಬಂದವ ಹರ್ಯಾಣ ಈಗ ತಾಯಿ ಹಾಲು ಕುಡ್ದಾಗ ಮಾಡ್ತಾರೆ ಅಯ್ಯೋ ಇಂಥ ಕಿಟ್ಟು ಚಟ ಎಲ್ಲ ಕಲ್ತ್ಬಿಟ್ಟ ನನ್ನ ತಮ್ಮ. ಚಿಕ್ಕಪ್ಪ ಒಂದ್ ಕೆಲಸ ಮಾಡು, ನೀ ಊರಿಗೆ ಹೋಗ್ತಿಲ್ಲ ವಾಪಸ್ಸು ಅವನ್ನ ಇಲ್ಲಿ ಕಳಿಸ್ಕೊಡು. ನಾನು ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿಯಾಗಿ ನನ್ನ ಬುದ್ಧಿನೇ ಕಲಿಸ್ಕೊಡ್ತೀನಿ ಅವನಿಗೆಲ್ಲ. ಶುದ್ಧ ಆಗ್ತದ ಹೋಗಿ. ಅವ ಇಲ್ಲಿ ಬಂದಂದ್ರೆ ಅವನ ಬುದ್ಧಿ ನೀರೇ ಕಲಿ, ನಿನ್ನ ಬುದ್ಧಿ ಅವರೇ ಕಲೀಲಿ, ಇಲ್ಲ ನಿಮ್ಮಿಬ್ಬರು ಬುದ್ಧಿ ನಾರೇ ಕಲಿತೀನಿ. ಯವ್ವ ತಿನ್ನಾಕ್ತದೇನೆ ನಮ್ಮ ಊರಾಗ 4 ದಿನ ನಳ ಬಂದಿಲ್ಲ. ನಿಮ್ಮ ಮೌನ್ 2 ಸೀರೆ ಲಂಗ ಜಂಪರ್ ಅದಾವ, ನಮ್ಮ 2 ಚಾದಿ ದೋತ್ರ ಅದಾವ, ಹಿಂಗೆ ಒಣಸ್ಕೊಂಡು ಹೋಯ್ತು. ಅಲ್ಲಿಂದ ಬಯಲಿಗೆ ಎಲ್ಲಿ ಬೇಡ್ಕೊಂಡ್ ಬಂದೇನ ನಾ ಏನೋ ತಿನ್ನಾಕ್ ತಂದಿರ್ಬೇಕಂತ ತಿಳ್ಕೊಂಡಿದ್ದೆ ತಗೊಂಡಾವ ಹ್ಯಾಂಗ ಹುಟ್ಟಿಯವ ನೀನು ನಾವು ನಮ್ಮ ಅಣ್ಣನ ಹೊಟ್ಟೆಗೆ ತಿಳ್ಕೋಬೇಕು. ಹೆಂಗ್ ಕೂತಾವ ನೋಡು ಕಾಗಿ ಕೂಗಿ ವಯಸ್ಸಾತಲ್ಲ ಮತ್ತಿನ್ನೇನೈತೆ ಅವ್ರ ಕೆಲಸ ಕವ 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 ಮಾತಾಡೋದ. ಇದರಂದು ನೋಡುದಂದ್ರೆ ನೀನು ಹೊಟ್ಟಿ ಕಡೆ ಸತ್ತು ಹೋಗ್ತೀನಿ ಏನಿರ್ತದ ಅಂತ ಚೀಜ ಕಳಿಸ ನಿಮ್ಮ ಹೌದಾ? ಶೇಂಗಾದ ಉಂಡಿ, ಬೇಸನ್ ಉಂಡಿ, ಬುಂದೆ ಉಂಡಿ, ಕರದಂಟ ಚೂಡ ದಪ್ಪ ಇಷ್ಟೆಲ್ಲ ಐತಾ? ಅವ್ರ ಮುಂದೆ ತಿಂದು ಹೊಟ್ಟಿ ಕಡೆ ಒದ್ದಾಡ್ಸಿ ಅವ್ ನೋಡೇ ಇಲ್ಲಿ ತೋರ್ಸುದ ಏನ್ ಮಾಡು ಇದ್ರದ ಕುಳ್ಳು ಬಡಿಯಕ್ ಕೂತಿಲ್ಲ ಉಡ್ಯಾ ಕಟ್ಕೊಂಡು ಹೋಗು. ಒಂದು ಕೈಲಿ ಕುಳ್ಳು ಬಡಿ, ಒಂದು ಕೈಲಿ ಉಂಡಿತೀನಿ, ಒಂದು ಕೈಲಿ ಕುಳ್ಳು ಬಡಿ, ಒಂದು ಕೈಲಿ ಉಂಡಿತೀನಿ, ಮತ್ತು ಉಂಡಿ ಬಿಟ್ಟು ಹೆಂಡಿನೇ ತಿಂದೀನಿ. ಅಷ್ಟು ಗೊತ್ತಾಗದ್ರ ಮತ್ತೇನ್ರಿ ಶೆಟ್ರ ಆರಾಮದಿರಿ? ಹುಡುಗರೆಲ್ಲ ಆರಾಮದಾವ್ರಿ? ದೊಡ್ಡವ ದೊಡ್ಡ ಹುಡುಗಿ ಏನ್ ಮಾಡ್ತಾನ್ರಿ? ಕೆಲಸಕ್ಕೆ ಓದ್ತಿದ್ದ ಕರೆಕ್ಟ್ ಹೋಗಿ ಬರೋದು ಮಾಡ್ತಾರೆ. ಸಣ್ಣವ್ರಿ ಯಾಕೆ ಸಾಲಿ ಕಲಿಸ್ತೀರಿ? ನೌಕರಿ ಸಿಗ್ತಾವ. ಸುಮ್ ಸರ್ಕಾರದಾಗ ಆಮ್ಲೆಟ್ ಗಾಡಿ ಇಟ್ಕೊಟ್ರಿ ಅಂದ್ರೆ ಆರಾಮ್ ಬದುಕ್ತಾವ. ಯಾಕೆ ಕೆಲಸ ಮಾಡಿದ್ರೆ ಮನುಷ್ಯ ಬದುಕ್ತಾನ ಆ ಮಾತು ಬೇರೆ ರೀ. ಆದ್ರೆ ಹುಡುಗ ಬುದ್ಧಿವಂತ ಕಲಿಯುವ ಆಸಕ್ತಿ ಐತಿ. ಇಂಥ ದೊಡ್ಡ ಮನೆ ಕಟ್ಸಿರಿ, ಇವತ್ತು ಮಳಿ ಬಂದ್ರು ಒಂದು ಹನಿ ಸೋರಿಲ್ಲ, ಗಾಡಿಯಾಗ ಅದು ಊಟ ಬಡಿಸಿಲ್ಲ. ನಮಗೆ ಅದು ಇಲ್ಲಿವರೆಗೆ ಅದ್ರ ಅವಶ್ಯಕತೆ ಕಂಡು ಬರಲಿಲ್ಲ, ಅದಕ್ಕೆ ಊಟ ಬಡಿಸಿಲ್ಲ. ಇನ್ನು ನೀವು ಬೇಡ್ತೀರಿ ಅಂದ್ರ ನಮಗೆ ಬಡದು ಕಳ್ಸೋರ ಅಲ್ಲ, ನೀವು ಹೇಳೋದು ಹಂಗ ಆಗ್ತದ. ಇನ್ನೊಮ್ಮೆ ನೀವು ಬರೋದ್ರೊಳಗೆ ಎಲ್ಲಾರು ಒಂದೆರಡು ಊಟ ಬಡಿಸಿದ್ರು ಗೊತ್ತಾಯ್ತು ನೀವು ನಮ್ಗ ಬಡಿಯೋರು. ಗೌಡ, ಮಹಂತೇಶನ ವಿದ್ಯಾಭ್ಯಾಸವನ್ನ ಇಷ್ಟಕ್ಕೆ ಮೊಟಕುಗೊಳಿಸೋದಕ್ಕೆ ನನ್ನ ಮನಸ್ಸು ಒಪ್ತಾ ಇದೆ. ಆದ್ರೆ ಅವನಿಗೆ ಮುಂದೆ ಹಣ ಯಾವ ರೀತಿ ಹೊಂದಿಸ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಮಹೇಶನಾದ್ರೂ ಮನೆಗೆ ಬರ್ಲಿ, ಅವನ್ ಏನ್ ಹೇಳ್ತಾನೆ ನೋಡೋಣ. ಏನ್ ಹೇಳ್ತಾನೆ ಬಂದು ನೋಡಿ, ನಮ್ ಚಿಕ್ಕಪ್ಪ ಇವತ್ತು ಇಲ್ಲೇ ಊಟ ಮಾಡ್ತಾರಂತೆ. ಮನೆಯಲ್ಲಿ ಅಕ್ಕಿ ಖಾಲಿ ಆಗಿದೆ, ಅನ್ನ ಇಲ್ಲ, ಅದೇ ಎಂದು ಊಟ ಮಾಡೋದ್ರಲ್ಲ. ಏನ್ ಮಾಡ್ಬೇಕೀಗ? ನಮ್ಮ ಮನೆಗೆ ಬಂದವರು ನಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನೇ ಊಟ ಮಾಡಬೇಕು. ಹಾಗೆ ಹೇಳೋದಕ್ಕೆ ಅವ್ರ ಮನೆಯಲ್ಲಿ ಅನ್ನದ ಕೊರತೆಯಾಗಿ ನಿಮ್ಮ ಮನೆ ಅನ್ನಕ್ಕೆ ಆಸೆ ಪಟ್ಟೆ ಓಡಿ ಬಂದಿಲ್ಲ. ಏನ್ ಮಾಡ್ಬೇಕು ಹೇಳ್ರಿ ಈಗ? ನಮ್ಮ ಮನೆಗೆ ಬಂದವರು ನಮ್ಮ ಮನೆ ಊಟ ಮಾಡಬೇಕು. ಅದಿಲ್ಲ ಅಂದ್ರೆ ಮಗಳ ನೆಪ ಮಾಡಿಕೊಂಡು 4 ದಿವಸಕ್ಕೊಮ್ಮೆ ಬರೋದಕ್ಕಿದೇನು ಅನ್ನ ಛತ್ರವಲ್ಲ. ಇನ್ನೇನೆ ನಮ್ಮ ಸಂತಾನ ನಮಗೆ ಸಾಕಷ್ಟಾಗಿದೆ. ಮಗಳ ನೆಪ ಮಾಡಿಕೊಂಡು ವಾರದಲ್ಲಿ 6 ದಿವಸ ಬಂದು ಊಟ ಮಾಡ್ಕೊಂಡು ಹೋಗೋದಕ್ಕೆ ಇದೇನು ಧರ್ಮ ಛತ್ರ? ಅನ್ನ ಸೇವೆ ಮಾಡೋದು. ಬಂದವ್ರಿಗೆ ಅನ್ನ ಹಾಕಕ್ಕೂ ಗತಿ ಇಲ್ಲ ಈ ಮನ್ಯಾಗ. ನಾನು ನೋಡಾಕತ್ತೇನಿಲ್ಲ ಬಂದಾಗಿಂದ, ನಮಗೂ ಗತಿ ಇಲ್ಲ. ಮತ್ತ ಅದರಾತಿಂದ ಬೇರೆ ನಡೀತದ ಅದಾತಿತ್ಯ ಹೇಳಕ್ಕೆ ಏನ್ ಮಾಡ್ಬೇಕೀಗ? ಸ್ವಲ್ಪ ತಾಳಮ್ಮ, ಅವ್ರಿಗೆ ಆಗುವಷ್ಟು ಅಕ್ಕಿಯನ್ನು ಎಲ್ಲಾದ್ರೂ ಸಾಲವಾಗಿ ತರ್ತೀವಿ. ಆ ಅಕ್ಕಿ ನೀವು ಕಾಪಿ ಮಾಡ್ಕೊಳ್ಳಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳವ.
ನಿನ್ನ ಗಂಟೆ ಹೇಳ ಸ್ವಲ್ಪ ಸೆಟ್ ಕಡಿಮೆ ಮಾಡ್ಕೊ ಅಂತ ಹೇಳಿ ಬರೇ ಮುಗಿ ತುದಿ ಮೇಲೆ ಸಿಟ್ಟ ನಾನು ಸುಮ್ಮನಾದಿರಿ ಮತ್ತೆ ಬೇರೆ ಯಾರು ಆಗಿದ್ರ ಕಣ್ಣು ಕಿತ್ತಿ ಕೈ ಬರ್ತಿದ್ರು ಈ ಮೃತವಾದ ಕೈಗಳಿಂದ ಯಾಕೆ ಮತ್ತೊಬ್ಬ ಮುಂದೆ ಕೈ ಚಾಚ್ತೀಯ ನೀನು? ನನ್ನ ಮನೆಯ ಗೌರವ ಕಾಪಾಡಕ್ಕೆಂದು ಸ್ವಾಮಿ ಮನೆಗೆ ಬಂದ ಬೀಗರಿಗೆ ತುತ್ತನ್ನ ಹಾಕಲಾರದ ದರಿದ್ರರೆಂದು ಪತಿ ಪುತ್ರನ ಹೆಸರಿಗೆ ಕಲಂಕ ಹಾಕಬಾರದೆಂದು ಮತ್ತವರ ಬಾಗಿಲಿಗೆ ಹೋಗಿ ಅಂಗಲಾಚುವೆ ಸ್ವಾಮಿ, ಅಂಗಲಾಚುವೆ. ಒಂದು ಕಾಲಕ್ಕೆ ಹಸಿದು ಬಂದವರಿಗೆ ಊಟ ಹಾಕಿ ಅನ್ನಪೂರ್ಣೇಶ್ವರಿ ಹಂಚಿಕೊಂಡದನ್ನು ಇವತ್ತು ಮನೆಗೆ ಬಂದ ಬೀಗರಿಗಾಗಿ ಮನೆಯ ಮರ್ಯಾದೆಗೋಸ್ಕರ ಮತ್ತೊಬ್ಬರ ಮುಂದೆ ಕೈ ಚಾಚುವಂತಾಗಿರುತ್ತಲ್ಲಪ್ಪ ನನ್ನ ಕಾಫಿ ಕುಡಿದಕ್ಕೆ ನಮ್ ಚಿಕ್ಕಪ್ಪ ಕರೀತಾ ಇದ್ದಾರೆ ಹೋಗಿ ಅದನ್ನ ನಿನ್ನ ಚಿಕ್ಕಪ್ಪನ ಒಡಲಿಗೆ ಸೊರು ಬಿಡು. ಮನೆಯವ್ರನ್ನ ಬಿಟ್ಟು ಒಬ್ರೇ ಹಾಕಿ ಕುಡಿತಾರೆ ಕಪ್ಪಿಗೆ ಹಾಕಿ ಬಂದಿದ್ದೀರಿ ಕುಡಿತಿದ್ರ ಕುಡಿ ಸಾಕ ಬೇಡ ನನಗೇನಾಗೋದು ಹಾ ಅದು ನಮ್ಗೆ ಗೊತ್ತೇ ಇದೆ. ಮನೆಗೆ ಬಂದು ಬೀಗ್ರಿಗೆ ಅಸಹ್ಯ ಮಾಡಿದಾಗ ಆಗಲ್ಲ ಹಾಗೆ ಏನಿಲ್ಲಪ್ಪ. ಬರೀ ಚಾ ಕುಡಿ ಬರೀ ನಿಮಗೆ ಬಿಟ್ಟು ನಾವ್ ಕುಡಿಯೋನು ನೋಡ್ರಿ ನಮಗ್ ಕೊಟ್ಟಿಲ್ಲ, ನಮಗ್ ಚಾ ಅಂತವ್ ಯಾವ ಮನೋಭಾವವು ನಮ್ಮಲ್ಲಿಲ್ಲ. ಮನೆಗೆ ಬಂದಿದ್ದೀರಿ ನಿಮ್ ಮಗಳ ಏ ನಾವು ಕುಡಿಯಲಿ ಭಾಳ ನಮ್ಗೇನು ಚಟ ಅದೇನು ಚಾದು ಪುಕ್ಷಟ್ಟಿ ಸಿಕ್ಕರೆ 10-15 ಕಪ್ ಕುಡ್ತೀವಿ ರೊಕ್ಕ ಕೊಟ್ಟಂದ್ರೆ ಒಂದ ನೀವು ಕುಡಿಯಲ್ಲ ಅಂದ್ರೆ ನಾವು ಹ್ಯಾಂಗ ಕುಡಿತೀವಿ ಮುಂದೆ ಕುಂತು ನೋಡ್ರೆ ಬರ್ರಿ ಅಟ್ರೆ ಆಗ್ತದ ಇಲ್ರಿ ಅಲ್ಲ, ಈಗಿನ ನನ್ನ ಪರಿಸ್ಥಿತಿ ಹಂಗಾಗ್ಯದ ಅಂದ್ರೆ ಈಗ ನೀವು ಹೇಳಿದ್ರಲ್ಲ ಅದ್ ನೋಡೋದೇ ಆಗ್ಯದ. ಹಾಂ ಅಟ್ಟ ಮಾಡಿ ಬರ್ರಿ ವಯಸ್ಸಿನಾಗ ಎಲ್ಲ ಮಾಡ್ರಿ ನೀವು. ಜೀವನ ಎಲ್ಲ ನಾವು ಅನುಭವ ಪಡ್ಕೊಳ್ಳೋದ್ರಲ್ಲೇ ಮುಗೀತು, ಜೀವನ ಅನುಭವಿಸಲೇ ಇಲ್ಲ.